Hello students and welcome to Royal Palace PU College Jamkhandi online biology classes. Dear students, as you know that we are in the chapter called as PUC first year, chapter number 3, Plant Kingdom. In our previous explanation, we studied about the basic essential systems of classification which were respecting to plant kingdom. How actually the plants got classified, how actually the plants were initially took different characteristics to enter into the phenomenon of plant kingdom. So today we will be studying about another video, another topic, and that topic name is the study of characteristics and classification of plant kingdom. So in this video we will be thorough with the basic characteristics of plant kingdom, and then we'll enter into a little glimpse on the classification of the plant kingdom. ಸೊ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀವಿಯಸ್ ವಿಡಿಯೋ, ಅದರಲ್ಲಿ ನಾನು ಸ್ವಲ್ಪ ಪ್ರಮಾಣದ ಕನ್ನಡ ಮತ್ತು ಸ್ವಲ್ಪ ಪ್ರಮಾಣದ ಇಂಗ್ಲೀಷನ್ನು ಬಳಸಿ ನಿಮಗೆ ಆ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ನೀವು ಆ ಒಂದು ಟಾಪಿಕನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಇವತ್ತಿನ ಈ ಒಂದು ಟಾಪಿಕ್ನಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಏನು ಅಂತಂದರೆ, ಈ ಸಸ್ಯ ಸಾಮ್ರಾಜ್ಯದ ಗುಣಲಕ್ಷಣಗಳು ಏನು, ಸಸ್ಯ ಸಾಮ್ರಾಜ್ಯವನ್ನು ಯಾವ ತರಹ ನಾವು ವರ್ಗೀಕರಣ ಮಾಡಿದ್ದೀವಿ, ಏನೇನು ಅಲ್ಲಿ ಬರುವಂತಹ ಹೆಸರುಗಳು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣಂತೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಹೋಗೋಣಂತೆ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಪ್ಲಾಂಟ್. ರೈಟ್. ಸೊ ಫಸ್ಟ್ ಎವ್ರಿಥಿಂಗ್ ಎಲ್ಲವನ್ನೂ ಬಿಟ್ಟಾಗ ಮೊಟ್ಟ ಮೊದಲಿಗೆ ಬರುವಂಥ ವಿಷಯ ಬರ್ತದೆ ದ್ಯಾಟ್ ದಿ ಮೋಸ್ಟ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಪ್ಲಾಂಟೇ. ನೆನ್ಪಿಟ್ಕೊಳ್ರಿ, ಕಿಂಗ್ಡಮ್ ಪ್ಲಾಂಟೇನು ಅನ್ಬಹುದು, ಅಥವಾ ಪ್ಲಾಂಟ್ ಕಿಂಗ್ಡಮ್ ಕೂಡ ಅನ್ಬಹುದು, ಅಥವಾ ಕಿಂಗ್ಡಮ್ ಮೆಟಾಫೈಟಾ ಅಂತಂದ್ರೂ ಕೂಡ ಒಂದೇ. ಎಲ್ಲದಕ್ಕೂ ಒಂದೇ ತರಹದ ಎಕ್ಸ್ಪ್ಲನೇಷನ್ ಬರ್ತದೆ, ಒಂದೇ ತರಹದ ಮೀನಿಂಗ್ ಬರ್ತದೆ. ನಾ ಕಮಿಂಗ್ ಟು ದಿ ಪಾಯಿಂಟ್, ದಿ ಫಸ್ಟ್ ಬೇಸಿಕ್ ಪಾಯಿಂಟ್, ಕಂಪೇರಿಂಗ್ ಟು ಆಲ್ ದ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್. ಪ್ಲಾಂಟ್ಸ್ನಲ್ಲಿ ಒಂದು ಅತ್ಯದ್ಭುತವಾಗಿರುವಂತಹ ಡಿಫ್ರೆನ್ಷಿಯೇಟ್ ಮಾಡಬಹುದಾಗಿರುವಂಥ ಒಂದು ಕ್ಯಾರೆಕ್ಟರ್ ಇದೆ. ದಟ್ ಈಸ್ ದೇ ಡು ನಾಟ್ ಮೂವ್. ಅವುಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದಿಲ್ಲ. ಅವುಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಚಲನವಲನವನ್ನು ತೋರಿಸುವುದಿಲ್ಲ. ಪ್ಲಾಂಟ್ಸ್ಗಳು ಸಾಮಾನ್ಯವಾಗಿ ನಾನ್ ಮೋಟೈಲ್ ಆಗಿ ಇರ್ತವೆ. ನಾನ್ ಮೋಟೈಲ್ ಅನ್ನುವಂಥ ಪದದ ಅರ್ಥ ಅವುಗಳು ಯಾವುದೇ ತರಹದ ಮೂಮೆಂಟ್ ಫ್ರಮ್ ದ್ಯಾಟ್ ಗ್ರೌಂಡ್ ಪ್ಲೇಸ್, ನಾನು ನಿಮ್ಗೆ ಹೇಳ್ತಾ ಇರೋದು ಫ್ರಮ್ ದ್ಯಾಟ್ ಗ್ರೌಂಡ್ ಪ್ಲೇಸ್ ಅವು ಮತ್ತೊಂದು ಜಾಗಕ್ಕೆ ಹೋಗುವುದಿಲ್ಲ. This is one of the basic thing. If you consider about animalsಗಳು they can move, they have the motility. ಯಾಕಂತಂದ್ರೆ animals have got their own body appendages and their own legs and limbs for their movement. ಆದರೆ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ನಾವು ಈ ತರಹದ ಗುಣಲಕ್ಷಣಗಳನ್ನು ಕಾಣಿಸುವುದಿಲ್ಲ ಅಥವಾ ನೋಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ದ ಫಸ್ಟ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಆರ್ ದಿ ಎಂಟೈರ್ ಪ್ಲಾಂಟ್ಸ್ ಇಸ್ ದಟ್ ದೇ ಆರ್ ನಾನ್ ಮೋಟೈಲ್. ನಾನ್ ಮೋಟೈಲ್ ಅನ್ನುವಂಥ ಪದದ ಅರ್ಥ ಏನ್ರಿ? ದಟ್ ದೀಸ್ ಆರ್ ಕಂಪ್ಲೀಟ್ಲಿ ನಾನ್ ಎಟ್ ಆಲ್ ಮೂವಬಲ್. ಐ ಹೋಪ್ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಅಂಡರ್ಸ್ಟುಡ್. ಓಕೆ, ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಈ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ? ದಟ್ ದೀಸ್ ಆರ್ ಕಾಲ್ಡ್ ಆಸ್ ಆಟೋಟ್ರೋಫ್ಸ್ ಅಂತಂದು. ವಾಟ್ ಡು ಯು ಮೀನ್ ಬೈ ಆಟೋಟ್ರೋಫ್ಸ್? ಆಟೋಟ್ರೋಫ್ಸ್ ಅಂದರೆ ಏನು? ನಾನು ಮೊದಲನೆಯ ಪಾಠದಲ್ಲೇ, ದಟ್ ಈಸ್ ಇನ್ ಡಿಸ್ಕಷನ್ ಆಫ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟ್ರಲ್ಲಿ ಐ ವಾಸ್ ಎಕ್ಸ್ಪ್ಲೇನಿಂಗ್ ಯು ಅಬೌಟ್ ದಿ ಆಟೋಟ್ರೋಫ್ಸ್ ಆ್ಯಂಡ್ ಹೆಟೆರೋಟ್ರೋಫ್ಸ್. ಐ ಟೋಲ್ಡ್ ಯು ದ್ಯಾಟ್ ಬಹಳಷ್ಟು ಜೀವಿಗಳು ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಳ್ಳುವುದಿಲ್ಲ.
ಬಹಳಷ್ಟು ಜೀವಿಗಳು ತಮ್ಮ ಆಹಾರಕ್ಕಾಗಿ ಮತ್ತೊಂದು ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಅದೇ ತರಹ ಇಲ್ಲಿಯೂ ಕೂಡ ಇನ್ನೊಂದು ಅದರ ವಿರುದ್ಧವಾಗಿರುವಂಥ ಎಕ್ಸ್ಪ್ಲನೇಷನ್ ಬರ್ತದೆ. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆಯೋ ಅವುಗಳನ್ನು ನಾವು ಏನಂತ ಕರಿತೀವಿ? ಆಟೋಟ್ರೋಫ್ಸ್ ಅಂತ ಕರಿತೀವಿ. ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ಆರ್ಗ್ಯಾನಿಸಮ್ ಫಾರ್ ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, if it is dependent on sunlight, if it is dependent on the soil, if it is dependent on the water and no other organism, it creates its own food, undergoing photosynthesis and producing its own food for its growth and development. ಯಾವ ಜೀವಿಗಳು ಈ ತರಹ ಇದೆಯೋ ಅವುಗಳನ್ನು we call them as autotrophs ಅಂತಂದು, ಸ್ವಾವಲಂಬಿಗಳು. ಪ್ಲಾಂಟ್ಸ್ಗಳು ಹೆಚ್ಚು ಕಡಿಮೆ ದಿ ಎಂಟೈರ್ 99% ಪ್ಲಾಂಟ್ಸ್ಗಳು ಎಲ್ಲವೂ ಕೂಡ ಆಟೋಟ್ರೋಫ್ಸ್. ಅವೆಲ್ಲವೂ ಕೂಡ ಸ್ವಾವಲಂಬಿಗಳು. ಅವೆಲ್ಲವೂ ಕೂಡ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳಬಹುದಾಗಿರುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥವು. ಇಡೀ ಎಂಟೈರ್ ಪ್ಲಾನೆಟ್ ಅರ್ತ್ಗೆ ದಿ ಮೋಸ್ಟ್ ಎಸೆನ್ಷಿಯಲ್ ಆರ್ಗ್ಯಾನಿಸಮ್ಸ್ ಅಂತಂದರೆ ದಟ್ ಈಸ್ ಪ್ಲಾಂಟ್ಸ್ ಅಥವಾ ಪ್ಲಾಂಟ್ ಕಿಂಗ್ಡಮ್ ಅಂತಂದರೆ ತಪ್ಪ ಆಗಲಾರದು. ಓಕೆ, ಸೊ ಪಾಯಿಂಟ್ ನಂಬರ್ 1 that these are non-motile in nature. Point number 2 that these can produce their own food for their growth and development. I hope you are understanding this particular point. Okay, these are called as autotrophs. Coming to the next point called as, what about the reproduction? Reproduction in case of plants takes place by 1, 2, 3 methods. ಸರ್, ಜನರಲಿ ರೀಪ್ರೊಡಕ್ಷನ್ ಅಂತಂದರೆ ಸಂತಾನೋತ್ಪತ್ತಿ, ತನ್ನ ಹಾಗೆ ಕಾಣಿಸುವಂತಹ ಇನ್ನೊಂದು ಜೀವಿಯನ್ನು ಹುಟ್ಟಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಅಥವಾ ಒಂದು ಸಂದರ್ಭಕ್ಕೆ ವಿ ಕಾಲ್ ಇಟ್ ಆಸ್ ರೀಪ್ರೊಡಕ್ಷನ್, ಆ್ಯಂಡ್ ಇಟ್ ಈಸ್ ಆಫ್ 3 types ಜನರಲಿ. ದ ಒನ್ ವಿಚ್ ಈಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ ಮೇಲ್ ಪ್ಲಾಂಟ್ ಬಾಡಿ, ಫೀಮೇಲ್ ಪ್ಲಾಂಟ್ ಬಾಡಿ ಅಂತ ಇರ್ತದೆ, ಅಥವಾ ಒಂದೇ ಪ್ಲಾಂಟ್ ಬಾಡಿನಲ್ಲಿ ಮೇಲ್ ಪಾರ್ಟ್, ಫೀಮೇಲ್ ಪಾರ್ಟ್ ಅಂತ ಇರ್ತದೆ. ಮೇಲ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಆಂಡ್ರೋಶಿಯಮ್ ಆ್ಯಂಡ್ ಫೀಮೇಲ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಗೈನೋಶಿಯಮ್. ಆಂಡ್ರೋಶಿಯಮ್ನಲ್ಲಿ ಬರುವಂಥದ್ದು ಪೋಲನ್ ಗ್ರೇನ್ಸ್ಗಳು, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ದಟ್ ಇಸ್ ಗೈನೋಶಿಯಮ್ ಅಲ್ಲಿ ಬರುವಂಥದ್ದು ಓವರಿ ಅಥವಾ ಎಗ್. ಸೊ ಸ್ಪರ್ಮ್ ಮತ್ತು ಎಗ್ ಇವೆರಡೂ ಕ್ರಿಯೇಟ್ ಆಗಬೇಕು. ಸ್ಪರ್ಮ್ ಈಸ್ ಕಾಲ್ಡ್ ಆಸ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಎಗ್ ಈಸ್ ಕಾಲ್ಡ್ ಆಸ್ ಫೀಮೇಲ್ ಗ್ಯಾಮೆಟ್. ಇವೆರಡಕ್ಕೆರಡು ಕೂಡ್ಕೋಬೇಕು, ಫ್ಯೂಸ್ ಆಗಬೇಕು, ಫರ್ಟಿಲೈಸೇಷನ್ ಆಗಬೇಕು, ಝೈಗೋಟ್ ಆಗಬೇಕು, ಎಂಬ್ರಿಯೋ ಅನ್ನುವಂಥದ್ದು ಬೆಳಿಬೇಕು. ಅದಾದಮೇಲೆ ಭವಿಷ್ಯ ನಿರ್ಧಾರ ಆಗ್ತದೆ. ಇದರಿಂದ ಒಂದು ರೀಪ್ರೊಡಕ್ಟಿವ್ ಮೆಥಡಾಲಜಿ ಅನ್ನುವಂಥದ್ದನ್ನು ನಾವು ಅತ್ಯಂತ ಈಸಿಯಾಗಿ ಹೇಳ್ತಾ ಹೋಗ್ಬೋದು. ನಾವು ಈ ವಿಷಯದನ್ನು ಸಿನ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ಸ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ದೇ ಆರ್ ಫ್ಯೂಸಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದೆರ್ ಇಸ್ ಅ ಗಿವಿಂಗ್ ಬರ್ತ್ ಲೈಕ್ ದಿಸ್ ಅಂತಂದಾಗ ದಿಸ್ ಈಸ್ ಕಾಲ್ಡ್ ಆಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಯಾವುದರಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಇರುವುದಿಲ್ಲವೋ ಆ ಒಂದು ಪರ್ಟಿಕ್ಯುಲರ್ ರೀಪ್ರೊಡಕ್ಷನ್ಗೆ ವಿ ಕಾಲ್ ಇಟ್ ಆಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಥವಾ ವೆಜಿಟೇಟಿವ್ ರೀಪ್ರೊಡಕ್ಷನ್. ಯಾವ ಒಂದು ರೀಪ್ರೊಡಕ್ಷನ್ನಲ್ಲಿ ಸ್ಪರ್ಮ್ ಇರುವುದಿಲ್ಲವೋ, ಎಗ್ ಇರುವುದಿಲ್ಲವೋ, ಇವೆರಡೂಗಳ ಫ್ಯೂಷನ್ ಇರುವುದಿಲ್ಲವೋ, ಝೈಗೋಟ್ ಅನ್ನುವಂಥದ್ದು ಕ್ರಿಯೇಟೇ ಆಗುವುದಿಲ್ಲವೋ, ಈ ತರಹದ ಒಂದು ಪದ್ಧತಿಗೆ ವಿ ಕಾಲ್ ಇಟ್ ಆಸ್ ಏನೋ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಥವಾ ವೆಜಿಟೇಟಿವ್ ರೀಪ್ರೊಡಕ್ಷನ್. ಸೊ ಎಸೆಕ್ಷುವಲ್ ಅಂತಂದರೆ ಇವೆರಡೂ ಇಲ್ಲ. ವೆಜಿಟೇಟಿವ್ ಅಂತಂದರೆ ಏನು? ಇನ್ ಮೈ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಓನ್ಲಿ ಐ ಟೋಲ್ಡ್ ಯು, take one onion okay, so this onion cut it into pieces, right? Take a whole onion, dig some earth, right? Put it inside, right? And cover it with the soil, pour some water, allow it to the atmosphere of a sun, right? After 1 week or 2 weeks there will be a simple plantlet growing out of it. We call that as reproduction. Yantha reproduction, that kind of reproduction is called as the vegetative reproduction. Okay, alli male part bandilla, female part bandilla, but then also there is reproduction. Mattondu jeevakke janma koduvanತಹ ತಾಕತ್ತಾಗಿರೋದ್ರಿಂದ we called it as the vegetative reproduction. I hope you are understanding, dear students. So the plants nalli reproduction ಗೆ ಸಂಬಂಧಪಟ್ಟಿರುವಂತೆ it can undergo sexual, it can undergo asexual and some forms
ಇಟ್ ಕ್ಯಾನ್ ಅಂಡರ್ಗೋ ಈವನ್ ದಿ ವೆಜಿಟೇಟಿವ್ ಆಲ್ಸೋ. ಮೂರು ತರಹದ ರೀಪ್ರೊಡಕ್ಟಿವ್ ಮೆಥಡಾಲಜೀಸ್ಗಳನ್ನ ವಿ ಫೈಂಡ್ ಇಟ್ ಇನ್ ಪ್ಲಾಂಟ್ ಕಿಂಗ್ಡಮ್ ವಿದೌಟ್ ಫೇಲ್. Okay, coming to the next point called as what is the basic general feature of the plants. ಯಾವುದನ್ನು ನಾವು ಬೇಸಿಕ್ ಜನರಲ್ ಫೀಚರ್ ಲಿಸ್ಟ್ನಲ್ಲಿ ಮತ್ತೆ ಹಾಕ್ಬೋದು. ಕನ್ಸಿಡರಿಂಗ್ ದಿ ಎಂಟೈರ್ ಕಿಂಗ್ಡಮ್ಸ್ ಆಫ್ ಕ್ಲಾಸಿಫಿಕೇಶನ್, ನಾವು ಯಾವಾಗ ಸ್ಟಡಿಯಿಂಗ್ ಅಬೌಟ್ ಕಿಂಗ್ಡಮ್ ಮೊನೆರಾ ಇತ್ತಲ್ಲ, ಡ್ಯೂರಿಂಗ್ ದಟ್ ಟೈಮ್ ಐ ಟೋಲ್ಡ್ ಯು ದಟ್ ಆಲ್ ದ ಮೆಂಬರ್ಸ್ ಆಫ್ ಕಿಂಗ್ಡಮ್ ಮೊನೆರಾ ಆರ್ ಯುನಿಸೆಲ್ಯುಲಾರ್ ಇನ್ ನೇಚರ್. ಎಲ್ಲ ಜೀವಿಗಳು ಇನ್ ಕೇಸ್ ಆಫ್ ಕಿಂಗ್ಡಮ್ ಮೊನೆರಾನಲ್ಲಿ ಎಲ್ಲವೂ ಕೂಡ ಏಕಕೋಶೀಯ ಜೀವಿಗಳು ಆಗಿರ್ತವೆ. ಆಲ್ ದಿ ಮೆಂಬರ್ಸ್ ಆಫ್ ಕಿಂಗ್ಡಮ್ ಮೊನೆರಾ ಆರ್ ಪ್ರೊಕ್ಯಾರಿಯೋಟಿಕ್ ಇನ್ ನೇಚರ್. ಇಲ್ಲಿರುವಂತಹ ಆ ಜೀವಕೋಶದಲ್ಲಿ ನಾವು ಮಧ್ಯಕ್ಕೆ ನ್ಯೂಕ್ಲಿಯಸ್ ಅನ್ನುವಂಥದ್ದನ್ನು ನೋಡುವುದಿಲ್ಲ, ಅಥವಾ ನ್ಯೂಕ್ಲಿಯಸ್ಗೆ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನುವಂಥದ್ದು ಕವರಿಂಗ್ ಇರುವುದಿಲ್ಲ. ಸೊ ಯಾವ ಜೀವಿಗಳಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುವುದಿಲ್ಲವೋ ವಿ ಕಾಲ್ ದೆಮ್ ಆಸ್ ದಿ ಪ್ರೊಕ್ಯಾರಿಯೋಟ್ಸ್. ಅಲಾಂಗ್ ವಿತ್ ದಟ್ ವಿ ಗಿವ್ ಅನದರ್ ನೇಮ್ ದಟ್ ಈಸ್ ಯುನಿಸೆಲ್ಯುಲಾರ್ ಅಂತಂದು. ದೇರ್ ಇಸ್ ಅ ಗ್ರೋತ್. ವಿ ಎಂಟರ್ಡ್ ಇನ್ ಟು ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾನಲ್ಲಿ ನಾವು ಮಾತಾಡಿರುವಂಥ ಮಾತುಗಳೆಂಥವು ದಟ್ ದೀಸ್ ಆರ್ ದಿ ಸೆಕ್ಷನ್ಸ್. ಅದೇ ತರಹ ಎಕ್ಸ್ಪ್ಲನೇಷನ್ ಹಾಕೊಂತ ಹೋಗ್ತದೆ. ಯುನಿಸೆಲ್ಯುಲಾರ್ ಬಟ್ ದೇ ಆರ್ ಯೂಕ್ಯಾರಿಯೋಟಿಕ್, ಏಕಕೋಶೀಯ ಜೀವಿಗಳಾಗಿದ್ದು ಇಲ್ಲಿ ನಾವು ಜೀವಕೋಶದಲ್ಲಿ ನಾವು ನ್ಯೂಕ್ಲಿಯಸ್ ಅನ್ನೋದನ್ನು ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ಎನ್ವಲಪ್ ಅನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ ಕೇಸ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ. ಇನ್ ಕೇಸ್ ಆಫ್ ದಿ ಕಿಂಗ್ಡಮ್ ಫಂಗೈ ನಾವು ಯೂಕ್ಯಾರಿಯೋಟಿಕ್ ನೇಚರ್ನ ನೋಡ್ತೀವಿ, ಅಲಾಂಗ್ ವಿತ್ ದಟ್ ಮಲ್ಟಿ ಸೆಲ್ಯುಲಾರಿಟಿಯನ್ನು ನೋಡ್ತೀವಿ. ಇನ್ ಕೇಸ್ ಆಫ್ ಪ್ಲಾಂಟೆ ವಿ ಸಿ ಯೂಕ್ಯಾರಿಯೋಟಿಕ್ ನೇಚರ್ ಆ್ಯಂಡ್ ಮಲ್ಟಿ ಸೆಲ್ಯುಲಾರಿಟಿ. ಇನ್ ಕೇಸ್ ಆಫ್ ಆನಿಮಲ್ಸ್ ವಿ ಸಿ ಯೂಕ್ಯಾರಿಯೋಟಿಕ್ ನೇಚರ್ ಆ್ಯಂಡ್ ಮಲ್ಟಿ ಸೆಲ್ಯುಲಾರಿಟಿ. ಅಫ್ಕೋರ್ಸ್ ಐ ಆಮ್ ಸೇಯಿಂಗ್ ದಟ್ 99% ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೋಲ್ಡ್ಸ್ ಗುಡ್, ಬಟ್ ಸಿನ್ಸ್ ಇಟ್ ಈಸ್ ಬಯಾಲಜಿ, ಕೆಲವೊಂದು ಎಕ್ಸ್ಪ್ಲನೇಷನ್ಸ್ಗಳು ಇಲ್ಲಿ ಇರ್ತವೆ. ಎಲ್ಲ ಜೀವಿಗಳನ್ನು ಕೂಡ ತಮ್ಮ ತಮ್ಮ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಿದ್ರೂ ಕೂಡ quite sometime it's not possible to exactly place them in the particular kingdoms. Likewise ಅದೇ ತರಹ ಮಾಡ್ತಾ ಹೋದರೆ ಒಂದು 100 ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಶನ್ಗಳು ಆಗ್ತವೆ. ನಾನು ಹೇಳ್ತಿರೋದು 99% ಆಫ್ ಆಲ್ ದ ಆರ್ಗಾನಿಸಮ್ಸ್ ಆರ್ ಪ್ಲೇಸ್ಡ್ ಇನ್ ದರ್ ರೆಸ್ಪೆಕ್ಟಿವ್ ಕಿಂಗ್ಡಮ್ಸ್. ಕಮಿಂಗ್ ಟು ಒನ್ ಆಫ್ ದ ಪಾಯಿಂಟ್ ದಟ್ ಈಸ್ ಅಬೌಟ್ ಕಿಂಗ್ಡಮ್ ಪ್ಲಾಂಟೆ. ಇಲ್ಲಿರುವಂತಹ ವಿಶೇಷತೆ ದಟ್ ಆಲ್ ಆರ್ ದಿ 99% plants are, they are generally multicellular in nature, ಬಹುಕೋಶೀಯ ಜೀವಿಗಳು. along with that all are generally eukaryotic in nature. ಅಂತಂದರೆ ಇಲ್ಲಿರುವಂತಹ ಜೀವಕೋಶದ ಒಳಗಡೆ ನಾವು ಆ ನ್ಯೂಕ್ಲಿಯಸನ್ನು ನೋಡ್ತಿದ್ದು, ಆ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯರ್ ಎನ್ವಲಪ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಓಕೆ, ಇನ್ನೊಂದು ಸ್ಪೆಷಾಲಿಟಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಇಸ್ ದಟ್ ಇವುಗಳ ಎಲೆಗಳು, ಇವುಗಳ ಆ ಗ್ರೀನ್ ಸ್ಟ್ರಕ್ಚರ್, ಇವುಗಳ ಒಂದು ಆ ಅಟೋಟ್ರೋಫಿಕ್ ನೇಚರ್, ಇವುಗಳ ಆ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅನ್ನುವಂಥದ್ದು ಏನು ಪ್ರಾಸೆಸ್ ಇದೆಯಲ್ಲ, ಇಟ್ ಕ್ಯಾನ್ ಬಿ ಡನ್ ವಿತ್ ದಿ ಹೆಲ್ಪ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತಂದರೆ ಏನು? ಸೂರ್ಯನ ಬೆಳಕಿನಲ್ಲಿ ಬರುವಂತಹ ವಿಕಿರಣಗಳನ್ನು ಅದರಲ್ಲಿ ಸೂಕ್ಷ್ಮತೆಯ ಆಧಾರದ ಮೇಲೆ ಕರೆಕ್ಟಾಗಿರುವಂತಹ ವೇವ್ ಲೆಂತ್ಗಳನ್ನ ತಗೊಂಡು ತಮ್ಮ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮುಗಿಸಿಕೊಳ್ಳುವಂಥದ್ದು, ಅಥವಾ ತಮ್ಮದೇ ಆಗಿರುವಂತಹ ಆಹಾರ ತಯಾರಿಸುವಂತಹ ಪ್ರಕ್ರಿಯೆಯನ್ನು ಮುಗಿಸೋದು. ಸೊ ಇದನ್ನು ನಾನು ಪಿಗ್ಮೆಂಟ್ಸ್ ಅಂತ ಕರಿತೀನಿ. ಪಿಗ್ಮೆಂಟ್ಸ್ ಆರ್ ನಥಿಂಗ್ ಬಟ್ ಕಲರಿಂಗ್ ಏಜೆಂಟ್ಸ್. ಸೊ ಸಸ್ಯಗಳಲ್ಲಿ ಈ ತರಹ ಕಲರಿಂಗ್ ಏಜೆಂಟ್ಸ್ಗಳು ಬಹಳಷ್ಟಿವೆ. ಅದನ್ನು ನಾನು ಒಂದನ್ನಂಗಿಲ್ಲ, ಎರಡನ್ನಂಗಿಲ್ಲ, ಬಹಳಷ್ಟಿವೆ. ಕೆಲವೊಂದು ಗ್ರೀನ್ ಆಗಿರ್ತವೆ, ಕೆಲವೊಂದು ರೆಡ್ ಆಗಿರ್ತವೆ, ಕೆಲವೊಂದು ಯೆಲ್ಲೋ ಆಗಿರ್ತವೆ, ಕೆಲವೊಂದು ಬ್ಲೂ ಆಗಿರ್ತವೆ. ಪ್ರತಿಯೊಂದನ್ನು ನಾನು ಐ ಕಾಲ್ ದಮ್ ಆ್ಯಸ್ ಪಿಗ್ಮೆಂಟ್ಸ್ ಅಂತಂದು. ಸೊ ಈ ಪಿಗ್ಮೆಂಟ್ಸ್ಗಳು ಆ ಒಂದು ಸನ್ಲೈಟಿನ ಆಧಾರದ ಮೇಲೆ ವೆರೈಟಿಯಾಗಿ ಇರ್ತವೆ. ಸ್ಪೆಷಲ್ ಆಗಿ ಮೆಜಾರಿಟಿ ಆಫ್ ಪ್ಲಾಂಟ್ಸನ್ನು ವಿ ಸಿ ಇನ್ ಜನರಲಿ ಆಸ್ ಗ್ರೀನ್ ಸ್ಟ್ರಕ್ಚರ್ಸ್ ಓನ್ಲಿ, ಜನರಲಿ ಗ್ರೀನ್ ಸ್ಟ್ರಕ್ಚರ್ಸ್. ಸೊ ದ ಮೇಜರ್ ಕಂಟೆಂಟ್ ಆಫ್ ದ್ಯಾಟ್ ಪಿಗ್ಮೆಂಟ್ ನೇಮ್ ಈಸ್ ಕಾಲ್ಡ್ ಆಸ್ ದ ಕ್ಲೋರೋಫಿಲ್. ಸೊ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಅನ್ನುವಂತಹ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರ್ತದೆ. ಈ ಕ್ಲೋರೋಫಿಲ್ಲನ್ನು ತೆಗೆದುಕೊಂಡೇ ಈ ಒಂದು ಸಸ್ಯಗಳು ತಮ್ಮ ಆಹಾರವನ್ನು ಮತ್ತು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮತ್ತು ತಮಗೆ ಬೇಕಾಗಿರುವಂಥ ಕಲರನ್ನು, ಇನ್ನೂ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ಗಳಿದ್ದಾವೆ. ವಿ ಕ್ಯಾನ್ ಗೋ ಇನ್ ಟು ದೋಸ್ ಆಸ್ಪೆಕ್ಟ್ಸ್ ಇನ್ ಅ ಫ್ಯೂಚರ್ ಅ ಲಿಟಲ್ ಬಿಟ್ ಲೇಟ್. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಕಮಿಂಗ್ ಟು ನೆಕ್ಸ್ಟ್ ಥಿಂಗ್,
ಇಡೀ ಪ್ರಪಂಚವೇ ಹೇಳುವಂತಹ ಮಾತೇನು, ದ್ಯಾಟ್ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಫ್ಸ್ ಇನ್ ನೇಚರ್ ಅಂತಂದು. ಪ್ಲಾಂಟ್ಸ್ನು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ತವೆ. ಒಂದು 5 ನಿಮಿಷ ಮೊದಲು ನಾನೇ ಹೇಳಿರೋದು. ಓಕೆ, ಬಟ್ ಆ ಒಂದು ಶಬ್ದಕ್ಕೆ ವಿರುದ್ಧವಾಗಿಯೂ ಕೂಡ ಬಯಾಲಜಿನಲ್ಲಿ ನಾವು ಸಾಧ್ಯತೆಗಳನ್ನು ಕಾಣಿಸ್ತೀವಿ. ರೈಟ್, ವಾಟ್ ಈಸ್ ದ್ಯಾಟ್? ಇವನ್ ದೋ ವಿ ಸೇ ದ್ಯಾಟ್ ದ ಪ್ಲಾಂಟ್ಸ್ ಆರ್ autotrophs, there are some plants which are generally heterotrophic in nature. They do not prepare their own food for their growth and development. They are dependent on other organisms such as insects. ಓಕೆ, ಸೊ ಈ ಇನ್ಸೆಕ್ಟ್ಸ್ಗಳನ್ನ ಅವು ತಿಂದು ಬದುಕ್ತವೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ವಿ ಜನರಲಿ ಸೆಡ್ ದಟ್ ಪ್ಲಾಂಟ್ಸ್ ಎಂಥವು ಪ್ಲಾಂಟ್ಸ್ಗಳನ್ನ ನಾವು ಆಟೋಟ್ರೋಫಿಕ್ ಅನ್ಬೇಕು, ಸ್ವಾವಲಂಬಿ ಅನ್ಬೇಕು. ವೆರಿ ಗುಡ್, 99% ಆಫ್ ಆಲ್ ದ ಪ್ಲಾಂಟ್ಸ್ ಆರ್ ಲೈಕ್ ದಟ್ ಓನ್ಲಿ. ಬಟ್ there are still plants which we consider them as the heterotrophic ಆರ್ಗ್ಯಾನಿಸಮ್ಸ್. ಆ ಒಂದು ಲಿಸ್ಟ್ನಲ್ಲಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಬರ್ತವೆ. ಸೊ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತಂದರೆ ಏನ್ರಿ? ದಿ ಪ್ಲಾಂಟ್ಸ್ ವಿಚ್ ಈಟ್ ಇನ್ಸೆಕ್ಟ್ಸ್. ಹೌ? ಐಲ್ ಶೋ ಯು ಅ ವಿಡಿಯೋ, ಐಲ್ ಶೋ ಯು ಅ ಸಿಂಪಲ್ ಫೋಟೋ, ಇಲ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಸೊ ಇನ್ ಕೆಲವೊಂದು ಪ್ಲಾಂಟ್ಸ್ಗಳು ದೇ ಕ್ಯಾನ್ ಇವನ್ ಆ್ಯಕ್ಟ್ ಆಸ್ ಪ್ಯಾರಾಸೈಟ್ಸ್ ಆಲ್ಸೋ. ರೈಟ್, ಪ್ಯಾರಾಸೈಟ್ ಅಂತಂದ್ರೆ ಏನು? ದ ಒನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಅ ಹೋಸ್ಟ್ ಫಾರ್ ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಅದ್ಯಾವುದು? Come on. So the next thing is about a simple classification of the plant kingdom. We studied that the plant kingdom has got a huge classification, but right now I'm telling you that plants have got total of 5 varieties to study. Okay, the first study is about the algae. Algae, ನೆನ್ಪಿಟ್ಕೊಳ್ರಿ ಶಬ್ದಗಳನ್ನ. ದಿಸ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಇನ್ ಯುವರ್ ಫ್ಯೂಚರ್ ಆಲ್ಸೋ. algae ಅನ್ನುವಂತಹ ಒಂದು variety. Algae ಆದಮೇಲೆ a little improved called as the bryophytes. Bryophytes ಆದಮೇಲೆ a little improvement in that section called as pteridophytes. Pteridophytes ಆದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ called as gymnosperms. and finally gymnosperms ಆದಮೇಲೆ angiosperms ಅಂತಂದು. I repeat, algae, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್. ಈ 5 ವೆರೈಟೀಸ್ಗಳನ್ನ ವಿ ವಿಲ್ ಬಿ ಸ್ಟಡಿಂಗ್ ಇನ್ ಅವರ್ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್, ಆ್ಯಂಡ್ ದಟ್ ಟು ಹಿಯರ್ ಓನ್ಲಿ ಇನ್ NCERT ಸಿಲೆಬಸ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಸೆಕ್ಷನ್, ಈ ಪ್ಲಾಂಟ್ಸ್ಗಳಲ್ಲಿ ರೀಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ 2 ತರಹದ ಲೈಫ್ ಸೈಕಲ್ಸ್ಗಳಿದ್ದಾವೆ. ಪ್ಲಾಂಟ್ಸ್ ಹ್ಯಾವ್ ಗಾಟ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಫ್ ಸೈಕಲ್ಸ್. ಈ ಲೈಫ್ ಸೈಕಲ್ಸ್ಗಳಲ್ಲಿ ಪ್ಲಾಂಟ್ಸ್ಗಳು 2 ತರಹ ಬಿಹೇವ್ ಮಾಡ್ತವೆ. ಒಂದು ಹ್ಯಾಪ್ಲಾಯ್ಡ್ ಲೈಫನ್ನು ಬಿಹೇವ್ ಮಾಡ್ತವೆ, ಇನ್ನೊಂದು ಡಿಪ್ಲಾಯ್ಡ್ ಲೈಫನ್ನು ಬಿಹೇವ್ ಮಾಡ್ತವೆ. ಸಮ್ ಪ್ಲಾಂಟ್ಸ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್, ಸಮ್ ಪ್ಲಾಂಟ್ಸ್ ಆರ್ ಡಿಪ್ಲಾಯ್ಡ್ ಇನ್ ನೇಚರ್. ಸೊ ಹ್ಯಾಪ್ಲಾಯ್ಡ್ ಅಂದರೆ ಏನು, ಡಿಪ್ಲಾಯ್ಡ್ ಅಂತಂದ್ರೆ ಏನು? ಸೊ ಇನ್ ದಿ ಪ್ಲಾಂಟ್ಸ್ ಈಕೋಸಿಸ್ಟಮ್ ಆಫ್ ದ ಸೆಲ್ದು ಒಂದು ವೇಳೆ ಈಕೋಸಿಸ್ಟಮ್ನ ನಾವು ನೋಡಿದ್ವಿ ಅಂತಂದರೆ, ಸೆಲ್ ಇನ್ಸೈಡ್ ದ ಸೆಲ್ ವಿ ಸಿ ದ ನ್ಯೂಕ್ಲಿಯಸ್. ಇನ್ಸೈಡ್ ದ ನ್ಯೂಕ್ಲಿಯಸ್ ವಿ ಜನರಲಿ ಸಿ ದಿ ಕ್ರೋಮೋಸೋಮ್ಸ್. ಸೊ ಕ್ರೋಮೋಸೋಮ್ಸ್ಗಳು ಸಾಮಾನ್ಯವಾಗಿ ದೇ ಆರ್ ಅರೇಂಜ್ಡ್ ಇನ್ ಪೇರ್ಸ್. ಅರೇಂಜ್ಡ್ ಇನ್ ಪೇರ್ಸ್. ಇಫ್ ಪೇರ್ ಅಂತಂದರೆ ಜೋಡಿ ಅಂತ ಅರ್ಥ. ಇಫ್ ದೇರ್ ಆರ್ 10 ಕ್ರೋಮೋಸೋಮ್ಸ್, ದೇ ಆರ್ ಅರೇಂಜ್ಡ್ ಇನ್ ಪೇರ್ಸ್ ಅಂತಂದರೆ 5 ಜೋಡಿಗಳಲ್ಲಿ ಅವು ಅರೇಂಜ್ ಆಗಿರ್ತವೆ. 2 2 2 2 2, ರೈಟ್? ಸೊ ಲೈಕ್ ವೈಸ್ ದೇ ಆರ್ ಅರೇಂಜ್ಡ್ ಇನ್ ಪೇರ್ಸ್. ಯಾವಾಗ 2 ಅರೇಂಜ್ಮೆಂಟ್ ಆಫ್ ಪೇರ್ಸ್ಗಳನ್ನ ನಾವು ನೋಡ್ತೀವಿ, ರೈಟ್, ಅಥವಾ ಕಂಪ್ಲೀಟ್ ಕ್ರೋಮೋಸೋಮ್ಸ್ಗಳನ್ನ ನಾವು ನೋಡ್ತೀವಿ, ಕನ್ಸಿಡರ್ ದಟ್ 10. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು? 10. ಆ್ಯಂಡ್ ದೀಸ್ ಕ್ರೋಮೋಸೋಮ್ಸ್ ಆರ್ ಅರೇಂಜ್ಡ್ ಹೇಗೆ? ದೇ ಆರ್ ಅರೇಂಜ್ಡ್ ಇನ್ ದಿ ಸೀಕ್ವೆನ್ಸ್, ದಟ್ ಈಸ್ ಇನ್ ಪೇರ್ಸ್. ಇವುಗಳನ್ನು ನಾನು ಕರಿತೀನಿ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್. And at the same time there is another variety called as single set of chromosome. 1 2 3 4 5 ಒಂದೇ ಸೆಟ್, ಅಥವಾ 1 2 3 4 5 ಸಿಂಗಲ್ ಸೆಟ್ ಅಷ್ಟೇ. ಸೊ ಈ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳನ್ನ ನಾವು ಯಾವಾಗ ಅಬ್ಸರ್ವ್ ಮಾಡ್ತೀವಿ, ಅದನ್ನು ವಿ ಕಾಲ್ ಇಟ್ ಆಸ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಸೊ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳಿದ್ದರೆ ಹ್ಯಾಪ್ಲಾಯ್ಡ್, ಡಬಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಥವಾ ಟೋಟಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ದರೆ ಅದು ಡಿಪ್ಲಾಯ್ಡ್. ಸೊ ಇಲ್ಲಿ ಅದೇ ತರಹದ ಒಂದು ಗುಣಲಕ್ಷಣಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಒಂದು ಸ್ಪೋರೋಫೈಟಿಕ್ ಗುಣಲಕ್ಷಣ, ಇನ್ನೊಂದು ಗೆಮೆಟೋಫೈಟಿಕ್ ಗುಣಲಕ್ಷಣ. ಸೊ ಸ್ಪೋರೋಫೈಟಿಕ್ ಗುಣಲಕ್ಷಣ ಅಂತಂದರೆ ಸಾಮಾನ್ಯವಾಗಿ ಡಿಪ್ಲಾಯ್ಡ್ ಇನ್ ನೇಚರ್,
ಗ್ಯಾಮೆಟೋಫೈಟಿಕ್ ಗುಣಲಕ್ಷಣ ಅಂತಂದ್ರೆ ಸಾಮಾನ್ಯವಾಗಿ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ದ ಪ್ಲಾಂಟ್ಸ್ ಶೋ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಲೈಫ್ ಸೈಕಲ್ಸ್, ಒನ್ ಆಸ್ the haplontic life cycle, another one as the diplontic life cycle. Haplontic kanna I can even consider as a gametophytic, diplontic kanna I can even consider as the sporophytic. Sporophytic is equal to diplontic, haplontic is equal to gametophytic. Gamet, haplontic, spore, diplontic. Maribardu. And we can even study these things in our future videos also. Right, coming to next thing, since ಈ ಒಂದು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. Since plants behave in two manners, not the entire plants I'm saying, some plants behave in two manners. Some behave in a diploid kind of a way, some behave in a haploid kind of a way. Some show haplontic life cycle, some show diplontic life cycle, and some show, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ, ಸಮ್ ಶೋ ಹ್ಯಾಪ್ಲಾಂಟಿಕ್ ಟು ಡಿಪ್ಲಾಂಟಿಕ್, ಡಿಪ್ಲಾಂಟಿಕ್ ಟು ಹ್ಯಾಪ್ಲಾಂಟಿಕ್, ಆರ್ ಹ್ಯಾಪ್ಲಾಯ್ಡ್ ಲೈಫ್ ಸೈಕಲ್ ಟು ಡಿಪ್ಲಾಯ್ಡ್ ಲೈಫ್ ಸೈಕಲ್, ಆರ್ ಡಿಪ್ಲಾಯ್ಡ್ ಲೈಫ್ ಸೈಕಲ್ ಟು ಹ್ಯಾಪ್ಲಾಯ್ಡ್ ಲೈಫ್ ಸೈಕಲ್. ಸೊ ಯಾವಾಗ ಈ ತರಹದ ಬಿಹೇವಿಯರನ್ನು ನಾವು ತೋರಿಸ್ತಾವಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈ ತರಹದ ಬಿಹೇವಿಯರನ್ನು ನಾವು ತೋರಿಸ್ತಾವಲ್ಲ, ಇದನ್ನು ವಿ ಕಾಲ್ ಇಟ್ ಆಸ್ alternation of generation ಅಂತಂದು. So the last point here, try to see in the PPT, that is, it shows alternation of generation, which means that the plants undergoing some free form of gametophytic into some complex form of sporophytic, and some easiest form of sporophytic into the complex form of gametophytic. So ee taraha mutually they change their life cycles, since it is present in variety of plants that we see in our day to day life cycle. This is called as alternation of generation. Dear students, I hope you are understanding this particular explanation. That is, first thing about the characteristics of the plant, that these are motile in nature. Second one, that these are called as autotrophs. Third one, that these show reproduction in three different varieties. First one as the sexual, second one as asexual, third one as the vegetative. Plants are generally called as the eukaryotic organisms. Plants are generally called as the multicellular organisms. Plants have a specialized photopigment called as the chlorophyll. Chlorophyll helps in absorbing the sunlight in its own wavelength and converting that sunlight into a source of energy to do a process called as the photosynthesis athwa dviti samsleshana kriya. So many people, so many articles, so many senses say that the plants are autotrophs. Yes, true. 99% they are autotrophs only, but only 1%, I'm not considering only 1%. Some of the plants are even heterotrophs in nature. They can be insectivorous, which can kill and eat insect as a source of food, and they can be parasites also. Try to observe this thing as an examples. These examples are important in case of insectivorous and in case of parasites. Venus flytrap annuvantaddu insectivorous, and at the same time cascata annuvantaddu parasite. Some basic classification includes 5 different sections of plants: algae, bryophyta, pteridophyta, gymnosperm and angiosperms. Plants ನಲ್ಲಿ ಎರಡು ತರಹದ ಸೆಕ್ಷನ್ಸ್ಗಳು, ಒನ್ ಅ ಸ್ಪೋರೋಫೈಟಿಕ್ ಲೈಫ್ ಆ್ಯಂಡ್ ಅ ಗ್ಯಾಮೆಟೋಫೈಟಿಕ್ ಲೈಫ್. ಸ್ಪೋರೋಫೈಟಿಕ್ is generally diploid, gametophytic is generally haploid. Plants show the mutual exchange of haploid to diploid and diploid to haploid. Single set of chromosomes having the life called as haploid. Double set or complete set of chromosomes are called as the diploid site. Gametic section means haploid. Diploid means the sporostic section. Okay, since these plants show variety of interconnections between connection of haploid to diploid and diploid to haploid, gamete to sporo, sporo to gamete, this is called as the alternation of generation, and we will study about these things in the future. I hope you studied, understood about these things. Come on, in that sense, let us see this particular photo here. This photo includes some graphical representation like PNGs or JPGs
right. So GIFs, these are all GIFs ಅಂತಂದ್ರೆ ಈ ಮೂಮೆಂಟ್ ಅನ್ನು ತೋರಿಸುವಂತಹ ಫೋಟೋಸ್ಗಳು, ರೈಟ್. These photos can actually show some video type thing. These are called as GIFs. In the photos, as you can see that there are plants. These are all plants only. ಈ ಪ್ಲಾಂಟ್ಸ್ಗಳು ಸಾಮಾನ್ಯವಾಗಿ ಹೋಗುವಂತಹ ಇನ್ಸೆಕ್ಟ್ಸ್ಗಳನ್ನ ಟ್ರ್ಯಾಪ್ ಮಾಡ್ತವೆ. You can observe there. These are trapping those insects and they will not open the lid until those insects die. These plants will be having a special chemical, and in that chemical only these insects will be trapped and they will suffocate to their death. Okay, so they'll die there only. So these kind of plants, now we call it as insectivorous plants or deadly heterotrophic plants. I hope you understood this, right students? Right, everything is here only, we just need to understand it clearly. So coming to the section called as a basic classification of kingdom Plantae, as you see that I have divided this entire section into two things. I hope you can see this here, right? So plant kingdom is divided into two things. Remember, we will study each and everything of it, right? That when we finish off the entire classification of plant kingdom, it finishes the study of plant kingdom from our NCERT. Okay, so the first thing, cryptogamy annuvantaddu. So plant kingdom is divided into two sections, that is cryptogamy and phanerogamy. Let me repeat, cryptogamy and phanerogamy, ಎರಡು ತರಹದ ಸೆಕ್ಷನ್ಸ್ಗಳನ್ನ we see in the plant kingdom. Crypto and phanero. Sir, what is the meaning of crypto and what is the meaning of phanero? ಯಾವ ತರಹದ ಪ್ಲಾಂಟ್ಸ್ಗಳು ಇಲ್ಲಿ ಸಿಗ್ತವೆ, ಯಾವ ತರಹದ ಪ್ಲಾಂಟ್ಸ್ಗಳು ಇಲ್ಲಿ ಕಾಣಬಹುದು? ಕ್ರಿಪ್ಟೋ ಅಂತಂದ್ರೆ ಯಾವ ಒಂದು ಪ್ಲಾಂಟ್ಸ್ಗಳಲ್ಲಿ ಸೀಡ್ಸ್ಗಳು ಇರುವುದಿಲ್ಲ. ಲೆಟ್ ಮಿ ರಿಪೀಟ್ ಇಟ್ ಅಗೇನ್, ಯಾವ ಒಂದು ಪ್ಲಾಂಟ್ಸ್ಗಳಲ್ಲಿ ಸೀಡ್ಸ್ ಅನ್ನುವಂಥದ್ದು ಇರುವುದಿಲ್ಲ ಅಂತಹ ಒಂದು ಪ್ಲಾಂಟ್ಸ್ಗಳನ್ನು ವಿ ಕಾಲ್ ಇಟ್ ಆಸ್ ದಿ ಕ್ರಿಪ್ಟೋಗ್ಯಾಮೆ ಅಂತಂದು. ಓಕೆ, ಸೊ ಇಲ್ಲಿರುವಂತಹ ಸೆಕ್ಸ್ ಆರ್ಗನ್ಸ್ಗಳು ನಮ್ಮ ಕಣ್ಣಿಗೆ ಇನ್ ಜನರಲ್ ಆಗಿ ಇಂಟರ್ನಲ್ಲಿ, ಫಾರ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸಿ, ಬಟ್ ಇಂಟರ್ನಲ್ಲಿ ಪಾಸಿಬ್ಲಿ ದೇ ಮೈಟ್ ಬಿ ಪ್ರೆಸೆಂಟ್, ಬಟ್ ಐ ಆಮ್ ಟಾಕಿಂಗ್ ದಟ್ ಸೀಡ್ಸ್ ಆರ್ ಆಬ್ಸೆಂಟ್ ಹಿಯರ್. ಯಾವ ಒಂದು ಸಸ್ಯ ಜಾಗದಲ್ಲಿ ಸೀಡ್ಸ್ಗಳು ಇರುವುದಿಲ್ಲವೋ ಅಂತಹ ಒಂದು ವೆರೈಟೀಸ್ಗಳನ್ನು ವಿ ಕಾಲ್ ಇಟ್ ಎಸ್ ಕ್ರಿಪ್ಟೋ. ಆ್ಯಂಡ್ ಫೆನೆರೋಗ್ಯಾಮೆ ಅಂತಂದರೆ ಯಾವ ಜಾಗದಲ್ಲಿ ನಾವು ಸೀಡ್ಸ್ಗಳನ್ನು ಕಾಣಬಹುದು ಅವುಗಳನ್ನು ವಿ ಕಾಲ್ ದಮ್ ಆಸ್ ದಿ ಫೆನೆರೋಗ್ಯಾಮೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೀಡ್ಸ್ಗಳು ಇದ್ದರೆ ಫೆನೆರೋ, ಸೀಡ್ಸ್ಗಳು ಇಲ್ಲ ಅಂತಂದರೆ ಕ್ರಿಪ್ಟೋ. So furthermore, this particular cryptogamy itself is divided into three sections. ಮೂರು ಸೆಕ್ಷನ್ಸ್ಗಳಲ್ಲಿ ಒಡೆದೋಗಿದೆ. ಒಂದು ಥ್ಯಾಲೋಫೈಟಾ, ಓಕೆ, ಎರಡು ಬ್ರಯೋಫೈಟಾ, ಮೂರು ಟೆರಿಡೋಫೈಟಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಒಂದು 5-10 ನಿಮಿಷದಲ್ಲಿ ನಾನು ಹೇಳಿದ್ದು. ಫಸ್ಟ್ ಥಿಂಗ್ ಈಸ್ ಅಬೌಟ್ ಥ್ಯಾಲೋಫೈಟಾ, ಸೆಕೆಂಡ್ ಒನ್ ಈಸ್ ಅಬೌಟ್ ದಿ ಬ್ರಯೋಫೈಟಾ, ಥರ್ಡ್ ಒನ್ ಈಸ್ ಅಬೌಟ್ ಟೆರಿಡೋ. ಪಿ ಸೈಲೆಂಟ್ ಆಗುತ್ತೆ, ಟೆರಿಡೋಫೈಟಾ. ಥ್ಯಾಲೋಫೈಟಾನಲ್ಲಿ ವಿ ಸಿ ಅಲ್ಗೆ, ಆ್ಯಂಡ್ ವಾಟ್ ಆರ್ ಅಲ್ಗೇಸ್, ವಾಟ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೇಸ್ ವಿಲ್ ಸ್ಟಡಿ ವೆರಿ ಸೂನ್. ದಟ್ ಈಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಕಂಪಲ್ಸರಿಲಿ, ಡೆಫಿನೆಟ್ಲಿ. Okay, in case of bryophyta we have got 3 different varieties that also we will study. ಸೀಡ್ಸ್ಗಳು ಯಾಕಿಲ್ಲ, ಯಾವ ತರಹ ಹ್ಯಾಬಿಟ್ಯಾಟ್ ಇದೆ, ಯಾವ ತರಹ ಬಾಡಿ ಇದೆ, ಯಾವ ತರಹ ರೀಪ್ರೊಡಕ್ಷನ್ ಆಗುತ್ತೆ, ಎವ್ರಿಥಿಂಗ್ ವಿ ವಿಲ್ ಸ್ಟಡಿ ಇನ್ ಕೇಸ್ ಆಫ್ ಬ್ರಯೋಫೈಟಾ. ಬ್ರಯೋಫೈಟಾ ಹ್ಯಾಸ್ ಗಾಟ್ ಸ್ಪೆಷಲ್ ಮೀನಿಂಗ್ ಆಲ್ಸೋ. ಸೊ ಟೆರಿಡೋಫೈಟಾ ಹ್ಯಾಸ್ ಗಾಟ್ ಸಮ್ 3 to 4 varieties. Variety of plants will be coming in Pteridophyta also. How actually they are showing, how actually they are present, that also we will study. So in case of the phanerogamy, which includes the seeds and the sex organs can be visible, our section only we study 2 more important sections. So one is gymnosperms and another one is angiosperms. So gymnosperm has got its own speciality, its own importance. How actually they reproduce and why the name gymnosperm actually gymnosperm anta yaake hesaru kontru. So we will be studying its own classification and what are the different characteristics of gymno, that also we will study.
In case of angio, the most well known discussed topic, discussed chapter, that is angiosperms and how actually angiosperms are there. Majority of the plants are angiosperms. ಇವುಗಳಿಗೆ ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ. ಹೌ ಆಕ್ಚುಲಿ ನಾವೀಗ ನಮ್ಮ ಜೀವನದಲ್ಲಿ ನೋಡ್ತೀವಿ ಮೊನೊಕೊಟಿಲಿಡಾನ್ಸ್, ಡೈಕೊಟಿಲಿಡಾನ್ಸ್, ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು ಹೆಂಗೆ ಬರ್ತವೆ, ಇವು ಹೆಂಗೆ ಗ್ರೋ ಆಗ್ತವೆ, ಇವು ರೀಪ್ರೊಡಕ್ಷನ್ ಹೆಂಗಾಗ್ತದೆ, ಇವೆಲ್ಲ ವಿಷಯಗಳ ಬಗ್ಗೆ ನಾವು ಈ ಒಂದು ಸಂಪೂರ್ಣ ಅಧ್ಯಾಯ ದಟ್ ಈಸ್ ಇನ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ವಿಲ್ ಇನ್ ಶಾರ್ಟ್ ಆಗಿ, ಇನ್ ಎಕ್ಸ್ಪ್ಲನೇಟಿವ್ ಆಗಿ, ಎಷ್ಟು ವ್ಯವಸ್ಥಿತವಾಗಿ ನಮಗೆ ನಮ್ಮ ನೋಟ್ಸಲ್ಲಿ ಇದೆಯೋ ಅಷ್ಟನ್ನು ನಾವು ಸರಿಯಾಗಿ ಓದೋಣಂತೆ. ಸಮ್ ಪಾಯಿಂಟ್ಸ್ ವಿಚ್ ಆರ್ ಇವನ್ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಆಲ್ಸೋ ವಿಲ್ ಡಿಸ್ಕಸ್. ಬಟ್ ರಿಮೆಂಬರ್, ನಾನು ನನ್ನ ಎಕ್ಸ್ಪ್ಲನೇಷನ್ಸಲ್ಲಿ 100% ಐ ವಿಲ್ ಗೋ ಓನ್ಲಿ ವಿತ್ ರೆಸ್ಪೆಕ್ಟ್ ಟು NCERT. ವೈ? I told you the reason for many a times. First of all, try to improve NCERT content, then we'll go further. Okay, sir? So first of all, we'll try to finish off whatever that is present in NCERT. After that, we'll study the extra content. I hope you are ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಮತ್ತೊಂದು ಸತಿ ನಾನು ನಿಮ್ಗೆ ಹೇಳ್ತೀನಿ ದಟ್ ಪ್ಲಾಂಟ್ ಕಿಂಗ್ಡಮ್ ಈಸ್ ಡಿವೈಡೆಡ್ ಇಂಟು 2 sections. ದ ಫಸ್ಟ್ ಸೆಕ್ಷನ್ ಈಸ್ ದಿ ಕ್ರಿಪ್ಟೋಗ್ಯಾಮೆ, ವಿಚ್ ಮೀನ್ಸ್ ದಟ್ ದಿ ಸೀಡ್ಸ್ ಆರ್ ನಾಟ್ ಪ್ರೆಸೆಂಟ್ ಆ್ಯಂಡ್ ಸೆಕ್ಸ್ ಆರ್ಗನ್ಸ್ ಆರ್ ನಾಟ್ ವಿಸಿಬಲ್. So in case of the another category called as phanerogame, which means that the plant is with the seeds and the sex organs can be seen. In case of cryptogame, there are 3 varieties. The first one is the Thallophyta, Bryophyta, Pteridophyta. And in case of phanerogame, we see 2 varieties. First one is gymnosperms and another one is angiosperms. Everything has got the categories here. Everything has got its own characteristics. Everything has got its own neat importance. Try to understand neat importance. ಬಹಳಷ್ಟು ಸೆಕ್ಷನ್ಸ್ಗಳಲ್ಲಿ we see majority of the questions come from botany, majority of questions come from zoology. ಇವೆರಡರಲ್ಲೂ ಕನ್ಫ್ಯೂಸಿಂಗ್ ಆಗುವಂತಹ ಸಬ್ಜೆಕ್ಟ್, ಕನ್ಫ್ಯೂಸಿಂಗ್ ಆಗುವಂತಹ ಟಾಪಿಕ್ ಅಂತ ದಟ್ ಈಸ್ ಆಫ್ ಬಾಟನಿ. ಬಾಟನಿ ಮೀನ್ಸ್ ದಿ ಸ್ಟಡಿ ಆಫ್ ಪ್ಲಾಂಟ್ಸ್. ಸೊ ಪ್ಲಾಂಟ್ಸಲ್ಲಿ ಸಮಸ್ಯೆ ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಬರುತ್ತೆ, ಯಾಕಂತಂದರೆ ಇಟ್ ಅಪಿಯರ್ಸ್ ಆಸ್ ಇಫ್ ಅ ಬೋರಿಂಗ್ ಟಾಪಿಕ್. ಸೊ ದಟ್ಸ್ ವೈ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ಶೂರ್ that you are understanding these topics in as good as possible way. Okay students, I hope you understood this particular video, right? So while leaving, as I'm telling you that this is the end of the topic. In this we studied about the characteristics of the plant kingdom, and then we studied about the classification of plant kingdom in short. So try to, once again the same sentences I'll be telling, that try to download the video and watch it as many as possible times. Okay, if you have any doubts, please feel free to ask me at any time, any cost, if you have any kind of doubts with respect to biology. I am here and I'll be here to solve your doubts. That is my essential responsibility. Okay students, so I'll be meeting you in the next video, that is a promise, and until that time, be safe and be healthy and study as always. Will definitely meet in the college as early as possible students. Okay students, okay, bye, see you, take care.